ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿ ವೈಕುಂಠ ಏಕಾದಶಿ ಎಂದೇ ಶಕ್ತಿಶಾಲಿ ಯೋಗ. ಈ ಕುಂಭರಾಶಿಗೆ ವರ್ಷ ಪೂರ್ತಿ ಹಣ ಮತ್ತು ಈ ದೇವರ ಈ ಲಕ್ಷ್ಮೀನಾರಾಯಣ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ. ವರ್ಷದ ಕೊನೆಯ ಏಕಾದಶಿ ಎಂದರೆ ಈ ವೈಕುಂಠ ಏಕಾದಶಿ. ಜೊತೆಗೆ ರೂಪುಗೊಳ್ಳಲಿರುವ ಅಪರೂಪದ ಸಂಯೋಜನೆ ಹಾಗೂ ಈ ಸಂಯೋಜನೆಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ. ಕುಂಭರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನು ನೀವು ಈ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳುವಿರಿ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಈ ವರ್ಷದ ವೈಕುಂಠ ಏಕಾದಶಿ ಎಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವರ್ಷದಲ್ಲಿ 24 ಏಕಾದಶಿಗಳಿದ್ದು ಪ್ರತಿ ಏಕಾದಶಿ ವಿಶೇಷ ಮಹತ್ವವಿದೆ. ಆದ್ದರಿಂದ 2025ರ ಕೊನೆಯ ಏಕಾದಶಿಯನ್ನು ಈ ಡಿಸೆಂಬರ್ 30 ಮಂಗಳವಾರದಂದು ಆಚರಿಸಲಾಗುತ್ತಿದೆ. ಈ ಪುಷ್ಯ ತಿಂಗಳಲ್ಲಿ ಬರುವ ಈ ಶುಕ್ಲ ಪಕ್ಷದ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿಯಾಗಿ ಆಚರಿಸಲಾಗುತ್ತೆ. ವಿಶೇಷವೆಂದರೆ ಈ ಬಾರಿ ವೈಕುಂಠ ಏಕಾದಶಿ ಎರಡು ಅಂದರೆ ಅತ್ಯಂತ ಶುಭ ಯೋಗಗಳು ರೂಪುಗೊಳ್ಳಲಿವೆ. ಇದಲ್ಲದೆ 2026 ವರ್ಷ ಹಲವಾರು ಅಪರೂಪದ ಸಂಯೋಜನೆಗಳೊಂದಿಗೆ ಪ್ರಾರಂಭವಾಗುತ್ತಿದೆ. ಈ ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ತ್ರಿಪುಷ್ಕರ ಯೋಗ ಮತ್ತು ಈ ರವಿ ಪುಷ್ಯ ಯೋಗ, ಈ ಯೋಗಗಳ ಜೊತೆಗೆ ದೇವಗುರು ಅಂದರೆ ರಾಹು, ಕೇತು ಮತ್ತು ಶನಿಯಂತಹ ಪ್ರಮುಖ ಗ್ರಹಗಳು ಹೊಸ ವರ್ಷದಲ್ಲಿ ತಮ್ಮ ಚಲನೆಯನ್ನು ಬದಲಾಯಿಸುತ್ತವೆ. ಈ ರಾಜಯೋಗಗಳ ರಚನೆಯ ಹಲವಾರು ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಯೋಜನವನ್ನು ನೀಡುತ್ತಿವೆ. ಆ ಅದೃಷ್ಟದ ರಾಶಿಚಕ್ರ ಚಿಹ್ನೆಗಳ ಕುಂಭರಾಶಿಯು ಸಹ ಒಂದಾಗಿದ್ದು, ಇಲ್ಲಿ ಕುಂಭರಾಶಿಗಳ ಜನರು ಶುಭ ಕ್ಷಣಗಳನ್ನು ಪಡೆಯಬಹುದು. ಹಾಗಾದರೆ ಬನ್ನಿ, ಇಲ್ಲಿ ವರ್ಷದ ಕೊನೆಯ ಏಕಾದಶಿಯ ಮಹಾಪರ್ವದ ಸಮಯದಲ್ಲಿ ರೂಪುಗೊಳ್ಳಲಿರುವ ವಿಶೇಷ ಸಂಯೋಜನೆಗಳು ಈ ಪ್ರತ್ಯೇಕ ಕುಂಭರಾಶಿಯ ಜಾತಕದವರ ಪಾಲಿಗೆ ಇದು ಹೇಗೆ ಸಾಬೀತಾಗುತ್ತೆ ಅನ್ನೋದೆಲ್ಲವನ್ನು ನಾವು ನೋಡೋಣ. ಈ ವೈಕುಂಠ ಏಕಾದಶಿಯ ವಿಶೇಷ ಸಮಯದಿಂದ ಕುಂಭರಾಶಿಯವರು ಆರ್ಥಿಕ ಬಲವನ್ನು ಅನುಭವಿಸುತ್ತಾರೆ. ಸಿಲುಕಿಕೊಂಡಿರುವ ಹಣವನ್ನು ಮರುಪಡೆಯುವ ಸಾಧ್ಯತೆ ಇದೆ. ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ. ವ್ಯವಹಾರದಲ್ಲಿ ಇರುವವರು ಈ ಪ್ರಯಾಣ ಮತ್ತು ಹೊಸ ಸಂಪರ್ಕಗಳಿಂದ ಪ್ರಯೋಜನ ಅನ್ನೋದು ಪಡೀತಾರೆ. ಮುಂಬರುವ ಈ ವರ್ಷಗಳಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತೆ. ದೇಶೀಯ ಮತ್ತು ಈ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಈ ಸಾಮರಸ್ಯವು ಮೇಲುಗೈ ಸಾಧಿಸುತ್ತದೆ. ಮನಸ್ಸಿಗೆ ಸಮತೋಲನ ಮತ್ತು ಶಾಂತಿಯನ್ನು ತರುತ್ತೆ. ವೈಕುಂಠ ಏಕಾದಶಿಯು ಕುಂಭರಾಶಿಯವರಿಗೆ ವೃತ್ತಿ ಮತ್ತು ಖ್ಯಾತಿಯಲ್ಲಿ ಪ್ರಗತಿಯನ್ನು ತರುತ್ತೆ. ಕೆಲಸದಲ್ಲಿ ಪ್ರಮುಖ ಸ್ಥಾನ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಪಡೆಯುವ ಬಲವಾದ ಸಾಧ್ಯತೆ ಕೂಡ ಇದೆ. ಹಣಕಾಸಿನ ವಿಷಯಗಳು ಸುಧಾರಿಸುತ್ತೆ. ಈ ಕಠಿಣ ಪರಿಶ್ರಮದ ಸಕಾರಾತ್ಮಕ ಫಲಿತಾಂಶಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅಂದರೆ ಇಲ್ಲಿಂದ ನಿಮ್ಮ ಪರಿಶ್ರಮಕ್ಕೆ ಫಲಗಳು ಲಭಿಸಲು ಪ್ರಾರಂಭ ಆಗಲಿದೆ. ಈ ಸಹಜವಾಗಿಯೇ ನಿಮ್ಮಲ್ಲಿ ಹರ್ಷದ ವಾತಾವರಣ ನೆಲೆಗೊಳ್ಳುವಂತೆ ಮಾಡುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಉದ್ಯಮಿಗಳು ಲಾಭ ಮತ್ತು ಯಶಸ್ಸನ್ನು ಸಹ ನಿರೀಕ್ಷಿಸಬಹುದು. ಜನಪ್ರಿಯತೆ ಮತ್ತು ಗೌರವದ ಏರಿಕೆಯು ಅವರ ಸಾಮಾಜಿಕ ಇಮೇಜನ್ನು ಮತ್ತಷ್ಟು ಬಲಪಡಿಸುತ್ತೆ. ಕಾರಣ ಇಲ್ಲಿ ಗ್ರಹಗತಿಗಳ ಸಹಕಾರವು ನಿಮ್ಮ ಪರವಾಗಿಯೇ ಇದೆ. ನಿಮ್ಮ ಪ್ರಮುಖ ಕಾರ್ಯಗಳಲ್ಲಿ ವಿಶೇಷ ಸಕಾರಾತ್ಮಕತೆಯನ್ನು ಕರುಣಿಸಲಿದೆ. ಇಲ್ಲಿ ನಿಮ್ಮ ಆತ್ಮವಿಶ್ವಾಸವೂ ಸಹ ಸಾಕಷ್ಟು ಪ್ರಬಲವಾಗಿದ್ದು, ಈ ಕಾರಣದಿಂದಾಗಿ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಭಾರೀ ಅದೃಷ್ಟದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ. ಇಲ್ಲಿ ವೈಕುಂಠ ಏಕಾದಶಿಯು ಖಂಡಿತ ಕುಂಭರಾಶಿಯವರಿಗೆ ಬದಲಾವಣೆ ಮತ್ತು ಪ್ರಗತಿಯ ವರ್ಷವೆಂದು ಸಾಬೀತುಪಡಿಸಬಹುದು. ಅಂದರೆ ಈ ಏಕಾದಶಿಯು ವರ್ಷ 2025ರ ಕೊನೆಯಲ್ಲಿ ಇರಲಿದ್ದು, ನಂತರ ಹೊಸ ವರ್ಷದ ಪ್ರಾರಂಭವಾಗಲಿದೆ.
ಆದರೆ ಇಲ್ಲಿ ವೈಕುಂಠ ಏಕಾದಶಿಯ ಪ್ರಬಲ ಸಕಾರಾತ್ಮಕ ಫಲಗಳು ಖಂಡಿತ ನಿಮಗೆ ಹೊಸ ವರ್ಷದಲ್ಲಿಯೂ ಮುಂದುವರೆದುಕೊಂಡು ಹೋಗಲಿವೆ. ಹೀಗಾಗಿಯೇ ಈ ಏಕಾದಶಿಯು ಹೆಚ್ಚು ಮಹತ್ವಪೂರ್ಣಗೊಳ್ಳಲಿದೆ. ಇಲ್ಲಿ ನಿಮ್ಮ ಕೆಲಸದಲ್ಲಿ ಕಾರ್ಯಕ್ಷಮತೆ ಆಗಿರುತ್ತೆ. ಮೇಲಾಧಿಕಾರಿಗಳಿಂದ ಬೆಂಬಲ ಅನ್ನೋದು ನಿರೀಕ್ಷಿಸಲಾಗಿದೆ. ವ್ಯವಹಾರ ಅಥವಾ ಈ ಪಾಲುದಾರಿಕೆಯಲ್ಲಿ ಹೊಸ ಅವಕಾಶಗಳು ಹೊರಹೊಮ್ಮುತ್ತೆ. ಅದು ಲಾಭವನ್ನು ತರಬಹುದು. ಗುರಿಗಳನ್ನು ಸಾಧಿಸಲು ಶಕ್ತಿ ಮತ್ತು ಉತ್ಸಾಹವು ವರ್ಷವಿಡೀ ಉಳಿಯುತ್ತೆ. ಕುಟುಂಬದ ವಾತಾವರಣವು ಮತ್ತು ಇಲ್ಲಿ ಆಹ್ಲಾದಕರ ಮತ್ತು ಬೆಂಬಲದಾಯಕವಾಗಿರುತ್ತೆ. ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳುತ್ತೆ. ವಿಶೇಷವಾಗಿ ಇಲ್ಲಿ ನಿಮ್ಮ ಮಾತಾಪಿತೃವಿನ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಕಂಡುಬರಲಿದೆ. ಜೊತೆಗೆ ಇಲ್ಲಿ ಸಂಗಾತಿಯು ಸಹ ಈ ಭರಪೂರ ಸಹಯೋಗವನ್ನು ನೀಡಬಹುದಾಗಿದೆ. ಹಾಗೆ ಇಲ್ಲಿ ವೈಕುಂಠ ಏಕಾದಶಿಯು ಕುಂಭ ರಾಶಿಯವರಿಗೆ ಸಾಧನೆಗಳು ಮತ್ತು ಪ್ರಗತಿಯನ್ನು ತರುತ್ತೆ. ಸಾಮಾಜಿಕ ಗೌರವದ ಜೊತೆಗೆ ವೃತ್ತಿಪರ ಮನ್ನಣೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ವೇಗವನ್ನು ಪಡೆಯುತ್ತಿವೆ. ಹೊಸ ಯೋಜನೆಗಳು ಮತ್ತು ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ಈ ಸಮಯವನ್ನು ಉದ್ಯಮಿಗಳಿಗೆ ಅತ್ಯಂತ ಅನುಕೂಲಕರವೆಂದು ಪರಿಗಣಿಸಲಾಗುತ್ತೆ. ಕುಟುಂಬ ಜೀವನವು ಬೆಂಬಲ ಮತ್ತು ತಿಳುವಳಿಕೆಯಿಂದ ತುಂಬಿದೆ. ಇದು ಮನಸ್ಸಿನ ಶಾಂತಿಯನ್ನು ತರುತ್ತೆ. ವಿಶೇಷವಾಗಿ ಕುಟುಂಬದಲ್ಲಿ ನಡೆದುಕೊಂಡು ಬರಲಿದ್ದ ಈ ಸಮಸ್ಯೆಗಳಿಗೆ ಇಲ್ಲಿ ವಿಶೇಷ ಪರಿಹಾರವೂ ಸಹ ದೊರೆಯಬಹುದಾಗಿದೆ. ಇಲ್ಲಿ ಕುಂಭರಾಶಿಯವರಿಗೆ ವೈಕುಂಠ ಏಕಾದಶಿ ಎಂದು ರೂಪುಗೊಳ್ಳುವ ಅಪರೂಪದ ಯೋಗದಿಂದಾಗಿ ಇಲ್ಲಿ ಯಶಸ್ಸು ಸಿಗಲಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರುತ್ತಿದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಹಣವನ್ನು ಪಡೆಯುವ ನಿರೀಕ್ಷೆ ಹೆಚ್ಚುತ್ತಿದೆ. ಉದ್ಯಮಿಗಳು ಲಾಭದಾಯಕ ಫಲಿತಾಂಶಗಳನ್ನು ನೋಡಬಹುದು. ಆದರೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ವಾತಾವರಣ ಸಕಾರಾತ್ಮಕವಾಗಿರುತ್ತೆ. ಬೆಂಬಲ, ದಕ್ಷತೆ ಮತ್ತು ಆತ್ಮವಿಶ್ವಾಸ ಎರಡನ್ನೂ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮಗೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ. ಮತ್ತು ತಪ್ಪದೆ ಈ ಶುಭ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಿರಿ. ಈ 2025ರ ಕೊನೆಯ ಏಕಾದಶಿ ಎಂದರೆ ಈ ವೈಕುಂಠ ಏಕಾದಶಿ ದಿನದಂದೇ ರೂಪುಗೊಳ್ಳಲಿರುವ ಶಕ್ತಿಶಾಲಿ ಯೋಗಗಳು. ಹಾಗೆ ಈ ಯೋಗಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಕುಂಭರಾಶಿಯವರ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಈ ಡಿಸೆಂಬರ್ 30 ಮಂಗಳವಾರ 2025 ವರ್ಷದ ಕೊನೆಯ ಹಂತದಲ್ಲಿರುವ ನೀವು ಇಂದು ಒಂದು ವಿಭಿನ್ನವಾದ ಮಾನಸಿಕ ಸ್ಥಿತಿಯಲ್ಲಿ ಇರುತ್ತೀರಿ. ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಮನಸ್ಥಿತಿ. ಈ ಕುಂಭರಾಶಿಯವರೇ, ಇಂದು ನೀವು ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಮಾತನಾಡುತ್ತಿದ್ದೀರಿ. ನಿಮಗೆ ಅನಿಸಬಹುದು, ಕಳೆದ ಕೆಲವು ದಿನಗಳಿಂದ ನೀವು ಎಲ್ಲರನ್ನ ಮೆಚ್ಚಿಸಲು ಚಾಕಚಕ್ಯತೆಯಿಂದ, ಅಂದರೆ ತುಂಬ ನೀವು ಒಂದು ಮ್ಯಾಜಿಕ್ ಅನ್ನೋದೇ ಮಾಡಿರ್ತೀರ. ಆದರೆ ಇಂದು ಈ ಚಾಕಚಕ್ಯತೆಯೇ ನಿಮಗೆ ಮುಳುವಾಗುವ ಸಾಧ್ಯತೆ ಕೂಡ ಇದೆ. ಮನಸ್ಸಿನ ಒಳಗಿರುವ ಸತ್ಯವನ್ನು ಹೊರಹಾಕಲು ನೀವು ಹಂಬಲಿಸುತ್ತೀರಿ. ಆದರೆ ಸತ್ಯವು ಎಲ್ಲರಿಗೂ ಇಷ್ಟವಾಗದೇ ಇರಬಹುದು. ಇಂದಿನ ದಿನವು ಮೌನವೇ ಆಭರಣ. ಸಾಧ್ಯವಾದರೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯಲು ಯೋಚಿಸಿ. ನೀವು ಇತರರಿಗೆ ಇಷ್ಟವಾಗುವಂತೆ ನಟಿಸಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಸಿಕೊಳ್ಳಲು ಬಯಸುತ್ತೀರಿ. ನೀವು ಆಧ್ಯಾತ್ಮಿಕ ಚಿಂತನೆಯಲ್ಲಿದ್ದೀರಿ. ಲೌಕಿಕ ಜಗತ್ತಿಗೆ ವಿವಾದಗಳು, ಗದ್ದಲಗಳು ನಿಮಗೆ ಬೇಸರ ತಂದುಕೊಡುತ್ತೆ. ಜಗತ್ತಿನ ಓಟದಲ್ಲಿ ನೀವು ಸೋಲನ್ನು ಅನುಭವಿಸುತ್ತಿದ್ದೀರಾ ಎಂಬ ಸಣ್ಣ ಅನುಮಾನ ಕಾಣಬಹುದು. ಆದರೆ ಇದು ಸೋಲಲ್ಲ, ಇದು ನಿಮ್ಮ ಬೆಳವಣಿಗೆಯ ಮುಂದಿನ ಹಂತಕ್ಕೆ ಬೇಕಾದ ವಿರಾಮ. ಅಂದರೆ ಪೋಷಕರ, ಹಿರಿಯರ ಮಾರ್ಗದರ್ಶನ ಮತ್ತು ಈ ಪ್ರಯಾಣ. ಇಂದು ನಿಮ್ಮ ಪೋಷಕರು ಅಥವಾ ಗುರು ಸಮಾನರಾದ ಸಲಹೆಗಾರರೊಂದಿಗೆ ಸಣ್ಣ ಪ್ರವಾಸ ಮಾಡುವ ಸಂಯೋಗವಿದೆ. ಕೇವಲ ಪ್ರವಾಸವಲ್ಲ, ನಿಮ್ಮ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳನ್ನು ಪರೀಕ್ಷಿಸಿಕೊಳ್ಳುವ ಒಂದು ಅವಕಾಶ. ನಿಮ್ಮನ್ನು ನೀವು ಗೌರವಿಸಿಕೊಳ್ಳಿ, ಆಗಲೇ ಜಗತ್ತು ನಿಮ್ಮನ್ನು ಗೌರವಿಸುತ್ತೆ. ಇತರರ ಬಗ್ಗೆ ನೀವು ತೋರುವ ಸಂವೇದನಾಶೀಲತೆ ಮತ್ತು ಉದಾರತೆಯು ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ನೀಡುತ್ತೆ. ನಿಮ್ಮ ನಕ್ಷತ್ರಗಳು ಮತ್ತು ಈ ಒಂದು ಸಮಾರಂಭದ ಸೂಚನೆ. ಇಲ್ಲಿ ನಿಮ್ಮ ವಿನಮ್ರ ನಡವಳಿಕೆಯೇ ಎಲ್ಲರ ಗಮನ ಅನ್ನೋದು ಸೆಳೆಯುತ್ತೆ. ಆರ್ಥಿಕ ಸ್ಥಿತಿ ಮತ್ತು ಕುಟುಂಬದ ಬೆಂಬಲ. ಆರ್ಥಿಕ ದೃಷ್ಟಿಯಿಂದ ಇಂದು ನೀವು ಸ್ವಲ್ಪ ಜಾಗರೂಕರಾಗಿ ಇರಿ.
ಉದ್ವೇಗಕ್ಕೆ ಒಳಗಾಗಿ ಯಾವುದೇ ಒಂದು ಹೊಸ ಹೂಡಿಕೆ ಮಾಡಲೇಬೇಡಿ. ಹಣಕಾಸಿನ ಅಪಾಯ ತೆಗೆದುಕೊಳ್ಳಬೇಡಿ. ಶತ್ರುಗಳು ಅಥವಾ ನಿಮ್ಮ ಪ್ರಗತಿಯನ್ನು ಸಹಿಸದವರು ವದಂತಿಗಳನ್ನು ಹರಡಬಹುದು. ಆತ್ಮವಿಶ್ವಾಸ ನೀವು ದೃಢ ಮಾಡಿಕೊಳ್ಬೇಕು, ಅಂದರೆ ಗಟ್ಟಿಯಾಗಿ ಇಟ್ಕೋಬೇಕು. ಅತ್ತೆ ಮಾವಂದಿರ ಕಡೆಯಿಂದ ಅಥವಾ ಸಾಲಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಸಹಕಾರ ಸಿಗಲಿದೆ ನಿಮಗೆ. ಈ ವೈಕುಂಠ ಏಕಾದಶಿಯ ಪವಿತ್ರ ದಿನವಾಗಿರುವುದರಿಂದ ಮಂಗಳವಾರ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು, ಅಂದರೆ ನೀವು ಈ ತೊಗರಿಬೇಳೆ, ಮಸೂರ್ ದಾಲ್ ಅಂತ ಏನು ಕರಿತೀವಿ, ಅದನ್ನು ನೀವು ದಾನವನ್ನಾಗಿ ಕೊಡಿ. ಮತ್ತು ವಸ್ತ್ರವನ್ನು ದಾನವನ್ನಾಗಿ ಕೊಡಿ. ನಿಮ್ಮ ಜಾತಕದಲ್ಲಿರುವ ಈ ಮಂಗಳ ಗ್ರಹದ ದೋಷಗಳು ನಿವಾರಣೆಯಾಗಿ ಶಾಂತಿ ಲಭಿಸುತ್ತೆ. ಮತ್ತು ಈ ಜಗತ್ತನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮಿಂದ ಮಾತ್ರ ಇದನ್ನು ಸಾಧ್ಯವಾಗುತ್ತೆ. ಸಕಾರಾತ್ಮಕ ಚಿಂತನೆಯೊಂದಿಗೆ ಈ ದಿನವನ್ನು ಎದುರಿಸಿ. ಪರಮಾತ್ಮನು ನಿಮಗೆ ಎಲ್ಲ ಕಷ್ಟಗಳನ್ನು ಎದುರಿಸುವ ಧೈರ್ಯ ನೀಡಲಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಬಡಬಗ್ಗರಿಗೆ ದಾನ ಮಾಡುವುದರಿಂದ ಈ ಶನಿ ಭಗವಾನರ ಕೃಪೆಗೆ ಪಾತ್ರರಾಗ್ತೀರಾ. ಈ ಶನಿ ದೋಷದಿಂದ ನೀವು ಮುಕ್ತರಾಗ್ತೀರಾ, ಹೊರಗಡೆ ಬರ್ತೀರಾ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರು ಇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.